ಶರಣರ ಒಂದು ಕಾಲಜ್ಞಾನ ಓದ್ತಾ ಇದ್ದೆ. ಅದರಲ್ಲಿ ಲಾಸ್ಟ್ ಪ್ರೋಗ್ರಾಮ್ಗಳಲ್ಲಿ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಮಾತಾಡಿದ್ದೀನಿ ಅಂದ್ಕೊಳ್ತೀನಿ. ಕಾಲಜ್ಞಾನದ ಕೆಲವಷ್ಟು ಪ್ರೋಗ್ರಾಮ್ಗಳು ನಂಬಿಕೆ ಹುಟ್ಟಿಸುತ್ತೆ, ನಂಬುವಂಥ ಪರಿಸ್ಥಿತಿ ಬರುತ್ತೆ. ಅದರಲ್ಲಿ ಇದು ಕೂಡ ಒಂದು. ಬಚ್ಚಲ ನೀರಿಗೆ ಜನ ಒಡೆದಾಡ್ತಾರೆ. ನಮಸ್ಕಾರ. ನಾನು ತುಂಬ ಸಲ ಈ ಜಾಗಕ್ಕೆ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಈ ಜಾಗದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ನಾನು ಇಷ್ಟು ದಿನದಲ್ಲಿ ನೋಡದೇ ಇರೋದು, ನೀರು ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲಿ ಯಾವತ್ತೂ ನೀರು ಬತ್ತೇ ಇಲ್ಲ. ನಾನು ನೀರು ಬತ್ತದ ಊರು ಅಂತ ಒಂದು ಸಲ ಪ್ರೋಗ್ರಾಮ್ ಮಾಡಿದ್ದೆ. ಇನ್ನು ಚುಂಚಿ ಫಾಲ್ಸ್ಗೆ ಹೋಗೋ ನೀರು ಅಂತಲೂ ತೋರಿಸಿದ್ದೆ. ಈ ಜಾಗದಲ್ಲಿ ನೀರು ಅನ್ನೋದು ಯಾವತ್ತೂ ಬತ್ತಿಲ್ಲ. ಎಷ್ಟೋ ವರ್ಷದಿಂದ ಹರಿತಾನೇ ಇದೆ, ಆದರೆ ಒಂದು ದಿನಕ್ಕೂ ಬತ್ತಿಲ್ಲ. ನಾವು ನೋಡೋ ಹಾಗೆ ಎಷ್ಟೋ ಕಡೆ ನೀರು ಬತ್ತೋಗ್ತಾ ಇರುತ್ತೆ, ಮತ್ತೆ ಹರಿತಾ ಇರುತ್ತೆ ಮಳೆ ಬಂದಾಗ. ಬಟ್ ಆದರೆ ಈ ಜಾಗದಲ್ಲಿ ನೀರು ಅನ್ನೋದು ಬತ್ತಿಲ್ಲ. ಏನಕ್ಕೆ ಬತ್ತಿಲ್ಲ? ನಾನು ಕಾಲಜ್ಞಾನಗಳು ತಿಳಿಸೋದಕ್ಕೆ ಮುಂಚೆ ಈ ಜಾಗದ ಬಗ್ಗೆ ನಿಮಗೆ ತಿಳಿಸಿದ್ದೆ, ಚುಂಚಿ ಫಾಲ್ಸ್ ಬಗ್ಗೆ, ಚುಂಚಿ ಫಾಲ್ಸ್ಗೆ ಹೋಗೋ ನೀರು ಬಗ್ಗೆ. ಬಟ್ ಕಾಲಜ್ಞಾನ ತಿಳಿಸಾದ ಮೇಲೆ ಕೆಲವಷ್ಟು ವಿಷಯಗಳು ಅರ್ಥ ಮಾಡ್ಕೊಳ್ತಾ ಹೋದರೆ ತುಂಬಾ ತಿಳ್ಕೊಬೇಕಾಗತ್ತೆ. ಹಿಂದೆ ಕಾಣಿಸ್ತಾ ಇದೆಯಲ್ಲ ನೀರು ಹರಿತಾ ಇರೋದು, ತುಂಬ ತಿಳಿಯಾಗಿದೆ ನೀರು. ಎಷ್ಟು ತಿಳಿಯಾಗಿದೆ ಅಂದರೆ ಕುಡಿಯೋ ನೀರಿದ್ದಾಗೆ ಇದೆ. ಬಟ್ ಆದರೆ ಇದು ಮೋರಿ ನೀರು ಅಂದರೆ ಯಾರು ನಂಬ್ತಾರ? ನಮ್ಮ ಮನೆ ಬಚ್ಚಲ ಮನೆಯಲ್ಲಿ ಬಳಸುವಂಥ ನೀರಿದು. ಶರಣರ ಒಂದು ಕಾಲಜ್ಞಾನ ಓದ್ತಾ ಇದ್ದೆ. ಅದರಲ್ಲಿ ಲಾಸ್ಟ್ ಪ್ರೋಗ್ರಾಮ್ಗಳಲ್ಲಿ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಮಾತಾಡಿದ್ದೀನಿ ಅಂದ್ಕೊಳ್ತೀನಿ. ಕಾಲಜ್ಞಾನದ ಕೆಲವಷ್ಟು ಪ್ರೋಗ್ರಾಮ್ಗಳು ನಂಬಿಕೆ ಹುಟ್ಟಿಸುತ್ತೆ, ನಂಬುವಂಥ ಪರಿಸ್ಥಿತಿ ಬರುತ್ತೆ. ಅದರಲ್ಲಿ ಇದು ಕೂಡ ಒಂದು. ಬಚ್ಚಲ ನೀರಿಗೆ ಜನ ಒಡೆದಾಡ್ತಾರೆ ಅನ್ನೋ ಮಾತುಗಳನ್ನ ನಾನು ಓದಿದ್ದೆ, ನಿಮಗೂ ತಿಳಿಸಿದ್ದೀನಿ ಅಂದ್ಕೊಳ್ತೀನಿ. ನೀವು ಎಷ್ಟೋ ಜನ ಓದಿರ್ತೀರ. ಇದು ಕೂಡ ಬಚ್ಚಲ ನೀರೇ. ನಮ್ಮ ಮನೆ ಬಚ್ಚಲ ಮನೆಯಲ್ಲಿ ಯೂಸ್ ಮಾಡುವಂಥ ನೀರಿಗೆ ಜನ ಒಡೆದಾಡೋ ಕಾಲ ಬಂದಿದೆ, ಎಷ್ಟೋ ಕಡೆ ನಡೀತಾ ಇದೆ. ಈ ನೀರು ಕೊನೆಗೋಗಿ ಸೇರ್ಕೊಳ್ಳೋದು ಕಾವೇರಿ ನೀರಿಗೆ. ದಿನ ಏನಿಲ್ಲ ಅಂದರೂ ಮಂಡಿ ತನಕ ನೀರು ಹರಿತಾನೆ ಇರುತ್ತೆ. ಯಾವಾಗಲೂ ನಾನು ಹೇಳೋದನ್ನೆಲ್ಲ ನಿಂತಿರೋದೇ ಇಷ್ಟನೇ ಇಲ್ಲ, ಅಷ್ಟು ನೀರು ಹರಿತಾನೆ ಇರುತ್ತೆ. ಇದು ಬಂದು ನಮ್ಮ ಬೆಂಗಳೂರಿಂದ ಬರುವಂಥದ್ದು. ಮಾಮೂಲಿ ಬೆಂಗಳೂರಲ್ಲಿ ಜನ ನೀರು ಹೊರಗಡೆಯಿಂದ ಬೇಕಾದ್ರೂ ತರಿಸ್ಕೊಂಡು ಬಳಸ್ಕೊಂಡ್ಬಿಡ್ತಾರೆ. ಬಟ್ ಆದರೆ ನೀರಿಲ್ಲದೆ ಒಂದು ಬೆಂಗಳೂರಲ್ಲಿ ಇರೋದಕ್ಕಾಗೋದೇ ಇಲ್ಲ. ಆ ಬೆಂಗಳೂರು ಬಚ್ಚಲ ನೀರಿದು ಹರಿತಾ ಇರೋದು. ಬಟ್ ಆದರೆ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟಕ್ಕೆ ಸುಮಾರು ಒಂದು 90 ಕಿಲೋಮೀಟ್ರ್ ನೀರು ಹರಿಯೋದ್ರಿಂದ ಹರಿಯೋ ನೀರಲ್ಲಿ ಯಾವುದೇ ರೀತಿ ಕಶ್ಮಲಗಳು ಉಳಿಯಲ್ಲ ಅಂತಾರಲ್ಲ, ಅದು ನಿಜಾನೇ. ಏಕೆಂದರೆ ಎಷ್ಟೋ ಕಡೆ ಮೀನುಗಳಿದೆ, ಸಣ್ಣ ಸಣ್ಣ ಕ್ರಿಮಿಗಳಿದೆ. ಅದೇನು ಮಾಡುತ್ತೆ, ಹರಿಯೋ ನೀರಲ್ಲಿ ಇರೋವಂಥ ಗಲೀಜನ್ನೆಲ್ಲ ತಿಂದಾಕುತ್ತೆ. ಪ್ಲಸ್ ರಾಮನಗರ ಕೆಲವಷ್ಟು ಕಡೆ ಫಿಲ್ಟ್ರೇಷನ್ ಯೂನಿಟ್ ಬೇರೆ ಇರೋದ್ರಿಂದ ಈ ಜಾಗದಲ್ಲಿ ಅಂಥ ಗಲೀಜೇನಿಲ್ಲ. ಹೆಚ್ಚು ಕಡಿಮೆ ಇದನ್ನು ಪ್ರಾಣಿಗಳಿಗೆಲ್ಲ ಕುಡಿಯೋದಕ್ಕೆ ಬಳಸ್ತಾರೆ. ಬಟ್ ಜನ ಕುಡಿಯೋದಿಲ್ಲ, ಗೊತ್ತಿರೋದ್ರಿಂದ. ಮೋರಿ ನೀರು ಅಂತ, ಮೋರಿ ನೀರು ಅನ್ನೋದಕ್ಕಿಂತ ಬಚ್ಚಲ ಮನೆ ನೀರು ಅಂತಲೇ ಇಟ್ಕೊಳ್ಳಿ. ಫ್ಯೂಚರಲ್ಲಿ ಒಂದು ದಿನ ಈ ನೀರಿಗೆ ಹೊಡೆದಾಡಬೇಕಾಗತ್ತೇನೋ. ನಾನು ಹೇಳೋದ್ನಲ್ಲ, ಅಂತರ್ಜಲ ಬತ್ತೋಗ್ಬೋದು, ಇಲ್ಲ ಬೇರೆ ಜಲಗಳು ಬತ್ತೋಗ್ಬೋದು. ಬಟ್ ಈ ನೀರು ಬತ್ತೋದಿಲ್ಲ. ಕಾರಣ, ಜನ ನೀರನ್ನ ಬಳಸೋದನ್ನ ನಿಲ್ಲಿಸೋದಕ್ಕಾಗೋದೇ ಇಲ್ಲ. ಯಾವುದೋ ಒಂದು ಮೂಲದಿಂದನಾದರೂ ನೀರನ್ನು ಬಳಸ್ತಾರೆ. ಬೆಂಗಳೂರು ಇನ್ನು ಬೇರೆ ಬೇರೆ ಕಡೆಯಿಂದ ಈ ಜಾಗಕ್ಕೆ ನೀರು ಅನ್ನೋದು ಹರ್ಕೊಂಬರುತ್ತೆ. ಕೊನೆಗೆ ಈ ನೀರು ಹರ್ಕೊಂಡು ಹೋಗಿ ಕಾವೇರಿ ತೀರ ಮೇಕೆದಾಟಕ್ಕೆ ಸೇರ್ಕೊಳ್ಳುತ್ತೆ. ಮೇಕೆದಾಟಲ್ಲಿ ಮತ್ತೆ ಹೋಗಿ ನಮಗೆ ಗೊತ್ತಿರೋಂಗೆ ಈಗ ತಮಿಳ್ನಾಡವರು ಗಲಾಟೆ ಮಾಡ್ತಾ ಇರ್ತಾರೆ, ನಮಗೆ ನೀರು ಬಿಡಿ ಅಂತ. ಅದಕ್ಕೆ ಸೇರ್ಕೊಳ್ಳೋ ಅಂಥ ನೀರೇ ಇದು. ಬಚ್ಚಲ ನೀರಿಗೆ ಜನ ಹೊಡೆದಾಡ್ತಾರೆ ಅಂತ ಹೇಳಿದ್ವಲ್ಲ, ಅಂಥ ಮಾತುಗಳು ಇಲ್ಲಿ ಸಾಕ್ಷಿ ಆಗುತ್ತೆ. ಇದು ಬಚ್ಚಲ ನೀರು. ಈ ನೀರು ಪ್ಲಸ್ ಕಾವೇರಿ ನೀರು ಒಂದಾಗಿ ಮೇಕೆದಾಟಿನಲ್ಲಿ ನೆಕ್ಸ್ಟ್ ತಮಿಳ್ನಾಡಿಗೆ ಹೋಗುವಂಥದ್ದು. ಅವರು ಬೆಳೆ ಬೆಳೆಯೋದಕ್ಕೆ ಬಳಸ್ತಾರೇನೋ, ಕುಡಿಯೋದಕ್ಕೆ ನೀರು ಬಳಸಲ್ಲ. ಬಟ್ ಆದ್ರೂ ಈ ನೀರಿಗೋಸ್ಕರ ಈಗಲೂ ಕೂಡ ತಮಿಳ್ನಾಡು ಕರ್ನಾಟಕ ಹೊಡೆದಾಡ್ತಾನೆ ಇದೆ. ಈ ಥರ ಎಷ್ಟೋ ವಿಷಯಗಳಿದೆ. ನಾವು ಕಾಲಜ್ಞಾನದಲ್ಲಿ ನಿಮಗೆ ತಿಳಿಸಿದ್ದೀವಿ. ಕೆಲವೊಬ್ರು ಕಾಲಜ್ಞಾನನ ಏನೇನೋ ರೀತಿ ಹೇಳ್ಬಿಟ್ಟಿದ್ದೀರಾ ಅಂದ್ಕೊಳ್ತೀರಾ. ಕಾಲಜ್ಞಾನದಲ್ಲಿ ಇರೋವಂಥ ವಿಷಯಗಳ ಸಾಕ್ಷಿಗಳನ್ನ ಹುಡುಕ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ ಎಷ್ಟೋ ವಿಷಯಗಳನ್ನ. ಆದರೆ ಕೆಲವೊಂದು ಸಾಕ್ಷಿಗಳು ಬೇಕಾಗುತ್ತೆ. ಅಂಥ ಸಾಕ್ಷಿಗಳನ್ನ ಹುಡ್ಕೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಎಲ್ಲ ಸಾಕ್ಷಿಗಳು ಹುಡ್ಕೋದಕ್ಕಾಗೋದಿಲ್ಲ, ಎಲ್ಲನೂ ನಿಮಗೆ ತೋರಿಸೋದಕ್ಕಾಗದೇನೂ ಇರಬಹುದು. ಆಗೋಷ್ಟು ವಿಷಯಗಳನ್ನ ತೋರಿಸ್ಬೋದು. ಕಾಲಜ್ಞಾನ ಓದಿ ನಿಮಗೆ ತಿಳಿಸೋದಕ್ಕೆ ಮುಂಚೆ ಈ ಬಚ್ಚಲ ನೀರು ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ. ಚುಂಚಿ ವಾಟರ್ ಫಾಲ್ಸ್ಗೆ ಹೋಗುವಂಥ ನೀರು ಕಾವೇರಿ ನೀರು ಸೇರ್ಕೊಳ್ಳುತ್ತೆ, ಕೊನೆಗೆ ಅದಕ್ಕೆ ಅದು ತಮಿಳ್ನಾಡಿಗೆ ಹೋಗಿ ಸೇರುತ್ತೆ. ಅದಕ್ಕೆ ಜನ ಈಗಲೂ ಹೊಡೆದಾಡ್ತಾರೆ ಅಂತ. ಅಂಥ ನೀರು ಇಲ್ಲಿ ಹರಿತಾ ಇರೋವಂಥದ್ದು. ನೀವು ಯಾವಾಗಾದರೂ ಬಂದು ನೋಡಿ, ಚುಂಚಿ ವಾಟರ್ ಫಾಲ್ಸ್ ಇಷ್ಟು ವರ್ಷದಲ್ಲಿ ಬತ್ತಿದೆ ಅನ್ನೋದು ಇಲ್ಲವೇ ಇಲ್ಲ. ನೀರು ಅನ್ನೋದು ಬಿದ್ದೇ ಬೀಳುತ್ತೆ. ಬಟ್ ಕ್ವಾಂಟಿಟಿ ಅನ್ನೋದು ಕಡಿಮೆ ಇರ್ಬೋದು ಒಂದೊಂದು ಸಲ. ಬಟ್ ಆದರೆ ನೀರು ಅನ್ನೋದು ಇದ್ದೇ ಇರುತ್ತೆ. ಕ್ವಾಂಟಿಟಿ ಯಾಕೆ ಕಡಿಮೆ ಆಗುತ್ತೆ? ಬೆಂಗಳೂರಲ್ಲಿ ನೀರು ಬಳಸೋದು ಕಡಿಮೆ ಆಗುತ್ತಾ ಅಂತ ಜನ ಪ್ರಶ್ನೆ ಮಾಡ್ತೀರಾ?
ಬೆಂಗಳೂರಲ್ಲಿ ನೀರು ಬಳಸೋದು ಕಡಿಮೆ ಆಗೋದಿಲ್ಲ. ಬಟ್ ಆದರೆ ಏನಾಗುತ್ತೆ, ಇಲ್ಲಿ ಬೆಳೆ ಬೆಳೆಯೋದಕ್ಕೆ ಕೆಲವಷ್ಟು ಜಾಗಗಳಲ್ಲಿ ಅರ್ಕಾವತಿ ಡ್ಯಾಮ್ ಕಡೆಯಿಂದ ಬರುವಾಗ ಮೋಟ್ರ್ಗಳು ಹಾಕ್ಕೊಂಡು ಈ ನೀರಿಂದ ಬೆಳೆನ ಬೆಳೀತಾರೆ. ಎಷ್ಟು ಜನ ಪಂಪ್ಗಳು ಹಾಕ್ಕೊಂಡು ನೀರಿಂದ ಬೆಳೆಗಳನ್ನ ಬೆಳೀತಾರೆ. ಇದರಿಂದ ಏನಾಗುತ್ತೆ, ನೀರು ಹರಿವು ಅನ್ನೋದು ಕಡಿಮೆ ಆಗ್ಬೋದು, ಬಟ್ ಆದರೆ ಹರಿಯೋದು ನಿಂತಿಲ್ಲ. ಬಚ್ಚಲ ನೀರು ಇವತ್ತು ಎಷ್ಟೋ ಜನರು ಮನೆಗೆ ಬೆಳಕಾಗಿದೆ ಅಂತಲೇ ಅಂದ್ಕೊಳ್ಳಿ. ಎಂತಕ್ಕೆ ಅಂದರೆ ಈ ನೀರಲ್ಲೇ ಬೆಳೆನ ಬೆಳೀತಾ ಇದ್ದಾರೆ, ಬೇರೆ ಬೇರೆ ರೀತಿ ಬೆಳೆಗಳು. ಬಟ್ ಆ ಬೆಳೆನ ಎಷ್ಟೋ ಕಡೆ ಬಳಸ್ತಾ ಇದ್ದಾರೆ, ಅದರಿಂದ ಇಲ್ಲಿರೋರ್ಗೂ ಅನುಕೂಲಗಳೇನೋ ಆಗ್ತಾನೆ ಇದೆ. ಬಚ್ಚಲ ನೀರಲ್ಲಿ ಜನ ಬಿಸ್ನೆಸ್ಸು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ನೀರೇ ಸಾಕ್ಷಿ. ನಾನು ಹೇಳ್ದಲ್ಲ, ಮೋಟ್ರ್ ಹಾಕ್ಕೊಂಡು ಹೊಡಿತಾ ಇದ್ದಾರೆ. ಬೇಕು, ನೀರು ಅನ್ನೋದು ಬೇಕೇ ಬೇಕು, ಈಸಿಯಾಗಿ ಸಿಗುತ್ತೆ, ಅವೈಲಬಿಲಿಟಿ. ಇದಕ್ಕೆ ಜಾಸ್ತಿ ಫೋರ್ಸ್ ಇರುವಂಥ ಮೋಟ್ರ್ ಬೇಕಾಗಿಲ್ಲ. ಜನಕ್ಕೆ ಏನು ಅವಶ್ಯಕತೆ ಇದೆ ಅಂತ ಅದಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ನೀವು ಟೈಮ್ ಸಿಕ್ಕಾಗ ಒಂದ್ಸಲ ಈ ಕಡೆ ಬನ್ನಿ, ಎಂಜಾಯ್ ಮಾಡೋ ಅಷ್ಟು ನೀರು ಚೆನ್ನಾಗಿದೆ. ಏಕೆಂದರೆ ಮೇಕೆದಾಟಲ್ಲಿ ಎಲ್ಲರೂ ಎಂಜಾಯ್ ಮಾಡಿರ್ತೀರ, ನೀರಲ್ಲಿ ಬಿದ್ದು ಒದ್ದಾಡಿರ್ತೀರ. ಅದೇ ಜಾಗಕ್ಕೆ ಹೋಗುವಂಥ ನೀರು, ಸಂಗಮಕ್ಕೆ ಹೋಗುವಂಥ ನೀರು. ಇದು ಸಂಗಮದಲ್ಲಿ ಇದು ಒಂದು ಪಾರ್ಟು. 3 ನದಿಗಳು ಸೇರುವಂಥ ಸಂಗಮ ಇದೆಯಲ್ಲ, ಅದರಲ್ಲಿ ಈ ನೀರು ಕೂಡ ಒಂದು ಪಾರ್ಟು. ಹೋಗಿ ಅಲ್ಲೋಗಿ ಎಂಜಾಯ್ ಮಾಡ್ತೀರಾ, ಆ ನೀರಲ್ಲಿ ಬಿದ್ದು ಒದ್ದಾಡ್ತೀರಾ. ಆದರೆ ಈ ನೀರಲ್ಲೂ ಬಿದ್ದು ಒದ್ದಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಬಚ್ಚಲ ನೀರಿಗೆ ಜನ ಬಡ್ದಾಡೋ ಕಾಲ ಬರುತ್ತೆ ಅಂತ ಆಗಿನ ಕಾಲದಲ್ಲಿ ಶರಣರು ಬರೆದಿದ್ದಂಥ ವಿಷಯಗಳಿಗೆ ಸಾಕ್ಷಿ ಅನ್ನೋ ಮಾತು ಇದು. ಈ ಜಾಗ ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಇದೇ ಥರ ಎಷ್ಟೋ ವಿಷಯಗಳಿದೆ ನಿಮಗೆ ತಿಳಿಸ್ಬೇಕಾಗೋದು. ನಾನು ತಿಳಿಸ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ತಿಳ್ಕೊಳ್ಳೋರು ತಿಳ್ಕೊಬೋದು, ಕೆಲವಷ್ಟು ವಿಷಯಗಳನ್ನ ನಂಬೋದು, ನಂಬದೇ ಇರೋರು ಬಿಡ್ಬೋದು. ಏಕೆಂದರೆ ಅವರವರ ಇಚ್ಛೆಗೆ ಒಳಪಟ್ಟಿದ್ದು ಅಂತ ಹೇಳ್ತೀನಿ. ಯಾರನ್ನು ಬಲವಂತ ಮಾಡಿದ್ದು ನಂಬಿ ಇದನ್ನು ಬಿಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಇದು ಮಾತ್ರ ಸತ್ಯ, ಬಚ್ಚಲ ನೀರಿಗೆ ಜನ ಬಡ್ದಾಡ್ಕೊಂಡು ಸಾಯ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ತಮಿಳ್ನಾಡು ಇದೇ ನೀರಿಗೆ ಬಡ್ದಾಡ್ತಾ ಇದೆ. ಈ ನೀರು ಪ್ಲಸ್ ಕಾವೇರಿ ನೀರು ಎರಡು ಮಿಕ್ಸ್ ಆಗೋದಕ್ಕೆ ಒಟ್ಟಲ್ಲಿ ಬಡ್ದಾಡ್ತಾ ಇದ್ದಾರೆ. ಫ್ಯೂಚರಲ್ಲಿ ಈ ನೀರಿಗೂ ಇಲ್ಲೇ ಲೋಕಲಲ್ಲಿರೋರು ಬಡ್ದಾಡೋಂಥ ಕಾಲ ಬರ್ಬೋದು. ನೀರಿನ ಅಭಾವ ಅನ್ನೋದು ಬಂದಾಗ ಅಲ್ಲಿ ತನಕ ಕಾಯೋದಕ್ಕೆ ಹೋಗಬೇಡಿ. ಬಟ್ ಎಷ್ಟೋ ಜನ ಈಗ ಆಲ್ರೆಡಿ ಇಲ್ಲೆಲ್ಲ ಜಾಗಗಳು ತೊಗೊಂಡು ಬದುಕೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋ ಪ್ರಯತ್ನವೂ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ನೀರಿನ ಮೂಲಗಳು ಕಂಟಿನ್ಯೂಸ್ ಆಗಿರುವಂಥ ಜಾಗಗಳು ನಮ್ಮ ಕರ್ನಾಟಕದ ಮ್ಯಾಪನ್ನ ಲೆಕ್ಕ ಹಾಕೊಂಡ್ರೆ, ಸೌತಲ್ಲಿ ಈ ಪೋರ್ಷನ್ ಲೆಕ್ಕ ಹಾಕೊಂಡ್ರೆ ಕಾವೇರಿ ನೀರು ಎಲ್ಲೋ ಹುಟ್ಟಿದ್ರು ಹರ್ಕೊಂಡು ಹೋಗಿ ಸ್ವಲ್ಪ ತಗ್ಗಾದ ಪ್ರದೇಶ ಇದು. ನೀರು ಹರಿಯುವಂಥ ಜಾಗಗಳು ಮುತ್ತತ್ತಿನಲ್ಲಿ ಹರ್ಕೊಂಡು ಹೋಗಿ ಕೊನೆಗೆ ತಮಿಳ್ನಾಡಿಗೆ ಸೇರ್ಕೊಳ್ಳುತ್ತೆ. ಬಟ್ ಆದರೆ ಇದು ಕೂಡ ಅಂಥದ್ದೇ, ಸ್ವಲ್ಪ ತಗ್ಗಾದ ಜಾಗ ಆಗಿರೋದ್ರಿಂದ ಈ ಜಾಗದಲ್ಲಿ ನೀರಿಗೇನು ಅಭಾವ ಅನ್ನೋದಿಲ್ಲ. ಇಲ್ಲೂ ಸೆಂಟ್ರಲ್ ಒಂದು 2-3 ಬಾವಿಗಳು ಇದ್ದಾವೆ ನಿಯರ್ ಬೈ. ಜಸ್ಟ್ ಒಂದು 50 ಅಡಿ 100 ಅಡಿ ಈ ಥರ ಡಿಸ್ಟೆನ್ಸಲ್ಲೆಲ್ಲ ಬಾವಿಗಳಿದ್ದಾವೆ. ಆ ಬಾವಿಗಳಲ್ಲಿ ಏನಿಲ್ಲ ಅದು ನಿಮಗೆ 5 ಅಡಿ ಎಲ್ಲ ಕೈಗೆಟ್ಕೋಷ್ಟು ನೀರಿದೆ. ಮೀನುಗಳು ಹೆವಿಯಾಗಿದೆ. ಬಟ್ ಆದರೆ ಪ್ರೈವೇಟ್ ಜಾಗಗಳು ಏನು ಮಾಡೋಕ್ಕಾಗೋದಿಲ್ಲ, ಅಲ್ಲೆಲ್ಲ ನಿಮ್ಗೆ ಹೋಗಿ ಪರ್ಮಿಷನ್ ಸಿಗೋದಿಲ್ಲನೋ. ಬಟ್ ಆದರೆ ಈ ಜಾಗಕ್ಕೆ ಯಾರಿಗೂ ಪರ್ಮಿಷನ್ ಬೇಕಾಗಿಲ್ಲ. ಚುಚ್ಚಿ ವಾಟರ್ ಫಾಲ್ಸ್ ಹೋಗುವಂಥ ನೀರಿಗೆ ನೀವು ಯಾವಾಗ ಬೇಕಾದರೂ ಬರ್ಬೋದು, ಈ ಜಾಗದಲ್ಲಿ ಎಂಜಾಯ್ ಮಾಡ್ಬೋದು. ಇದಕ್ಕೆ ಯಾವುದು ಅಡ್ಡೆ ತಡೆ ಅನ್ನೋದು ಇಲ್ಲವೇ ಇಲ್ಲ. ಸಾಧ್ಯ ಆದರೆ ಬನ್ನಿ, ಸುತ್ತಾ ಇರುವಂಥ ನೇಚರ್ನ ಎಂಜಾಯ್ ಮಾಡ್ಬೋದು. ಫುಲ್ಲು ಗ್ರೀನರಿ. ಅದರಲ್ಲೂ ಈಗಿದೆಯಲ್ಲ, ಮಳೆ ಬಂದಾಗ ಒಂದ್ಸಲ ಎಷ್ಟು ಗ್ರೀನ್ ಇರುತ್ತೆ ಅಂದರೆ ಫ್ಯಾಮಿಲಿ ಸಮೇತ ಬರೋದಕ್ಕಂತೂ ಹೆವಿಯಾಗಿ. ಅದರಲ್ಲೂ ಸನ್ಸೆಟ್ ಟೈಮ್ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಡೀಪ್ ಫಾರೆಸ್ಟಲ್ಲಿ ಅಲೋ ಇಲ್ಲದೆ ಇರ್ಬೋದು. ಬಟ್ ಅದಕ್ಕೆ ಕೆಲವಷ್ಟು ಜಾಗಗಳಲ್ಲಿ, ತೋಟಗಳಲ್ಲಿ, ಹೊಲಗಳಲ್ಲಿ ಪ್ಲಸ್ ಕಾಲು ದಾರಿಗಳಲ್ಲಿ ನೀರು ಅನ್ನೋದು ಹರ್ಕೊಂಡು ಹೋಗ್ತಾ ಇರುತ್ತೆ. ಈ ರೀತಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಆ ಜಾಗದಲ್ಲೆಲ್ಲ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು. ಬೆಂಗಳೂರಲ್ಲೂ ಮಾಮೂಲಿ ವಂಡರ್ಲಾ ಆಗ್ಬೋದು, ಇನ್ಯಾವ ಪ್ಲೇಸ್ಗೆ ಹೋಗ್ತೀರಾ ಅಲ್ಲೂ ಕೂಡ ಇದೇ ನೀರೇ ಬಳಸ್ತಾರೆ ಅಂದ್ಕೊಳ್ಳಿ. ಆ ನೀರಲ್ಲಿ ಎಷ್ಟು ಜನ ಇಳಿದು ಏನೇನು ಮಾಡಿರ್ತೀರೋ ಗೊತ್ತಿಲ್ಲ. ಬಟ್ ಆ ನೀರಲ್ಲಿ ಬಿದ್ದು ಒದ್ದಾಡ್ತೀರಾ ಅಂದರೆ ಈ ನೀರಲ್ಲೂ ಬಿದ್ದು ಒದ್ದಾಡೋದ್ರಲ್ಲಿ ತೊಂದರೆ ಇಲ್ಲ. ಬಳಸೋರು ಬಳಸ್ಬೋದು, ಆಗಲೇ ಬಳಸ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾನು ಕಾಲಜ್ಞಾನದಲ್ಲಿರುವಂಥ ವಿಷಯಗಳಿಗೆ ಸಾಕ್ಷಿ ಅನ್ನೋದು ತಿಳಿಸಿದ್ದೀನಿ ಅಷ್ಟೇ. ಬಚ್ಚಲ ನೀರಿಗೆ ಬಡ್ದಾಡೋ ಕಾಲ ಬರುತ್ತೆ ಅಂದಿದ್ರು, ಬಂದಿದೆ, ಮುಂದೇನು ಇನ್ನೂ ನಡೀತಾ ಹೋಗುತ್ತೆ. ಇನ್ನೂ ಇದೇ ರೀತಿ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.